ಹಾಯ್, ಹಲೋ, ನಮಸ್ಕಾರ. ಇವತ್ತಿನ ವಿಡಿಯೋ ರೈತರೇ, ನಾನು ತೋರಿಸ್ತಿರುವುದು ಇದು ನಮ್ಮ ಮನೆ ಕೊಟ್ಟಿಗೆ. ನೋಡಿ ಯಾವ ಥರ ಇದು ಇದೆ ಅಂತ. ಇವಾಗ ಸುತ್ತ ನಾವು ಇದು ರಿಂಗ್ ಹಾಕಿ ಈ ಥರ ಕೊಟ್ಟಿದ್ದೀವಿ. ನೋಡಿ, ಇದು ನಮ್ಮ ಮನೆ ಕೊಟ್ಟಿಗೆ. ನೋಡಿ ಯಾವ ಥರ ಕಾಣ್ತಿದೆಯಲ್ಲ. ಇದು ನೀವು ನೋಡ್ತಿರ್ಬೋದು, ಇದು ಪೈಪು. ಇಲ್ಲಿ ಕಾಣ್ತಿರೋದಲ್ಲ, ಇದು ಪೈಪು ನಿಮಗೆ ಆಚೆ ಕಡೆ ನೋಡಿ, ಆ ಕಡೆ ಪಾಸಾಗಿರುತ್ತೆ. ಆ ಕಡೆ ಪಾಸಾಗಿ ಅದು ಯಾವ ಥರ ನಾವು ಇದರಿಂದ ನಾವು ಕೊಟ್ಟಿಗೆ ವಾಶ್ ಮಾಡಿದ್ದೆಲ್ಲ ಅಷ್ಟು ಈ ನೀರೆಲ್ಲ ಇದರ ಒಳಗಡೆ ಹೋಗುತ್ತೆ, ಆಯಿತಾ. ಇದು ನೆಕ್ಸ್ಟು ಎಲ್ಲಿ ಪಾಸಾಗಿ ಹೋಗುತ್ತೆ ಅಂತ ನಾನು ಇದು ತೋರಿಸ್ತಿದ್ದೀನಿ. ನೋಡಿ, ಆ ಕಡೆಯಿಂದ ಪಾಸಾಗಿದೆ. ಇದು ನಾವು ಇವಾಗ ಬ್ಲ್ಯಾಕ್ ಪೈಪಿಂದ ನಾವು ಇದು ಕಲೆಕ್ಷನ್ನು ಡೈರೆಕ್ಟು ನಮಗೆ ತೋಟಕ್ಕೆ ಹೋಗಿದೆ. ತೋಟಕ್ಕೆ ಅಂದರೆ ನೋಡಿ, ಹೀಗೆ ನಾವು ಈ ಥರ ಪೈಪ್ ತೊಗೊಂಡೋಗಿ ಇದನ್ನು ನಾವು ಆಚೆಗೆ ನಮ್ಮ ತೋಟಕ್ಕೆ ನಾವು ಇದನ್ನ ಅಲ್ಲಿ ಆ ಕಡೆ ನಾವು ಹಾಕಿದ್ದೀವಿ. ನೋಡಿ, ಇದೇ ಪೈಪು. ಇದು ಇವಾಗ ನಮ್ಮ ತೋಟಕ್ಕೆ ಹೋಗಿ ಪ್ರತಿನಿತ್ಯ ಇಲ್ಲೊಂದು ನಾವು ಮಾಮೂಲಿ ಡ್ರಮ್ ಇಟ್ಟರೂ ಆಗುತ್ತೆ. ನಾವು ಇಲ್ಲಿ ನೆಲದ ಮೇಲೆ ಒಂದು ನೋಡಿ, ನೆಲದಾಗೆ ಒಂದು ಗುದ್ದು ಹೊಡೆದಿದ್ದೀವಿ. ಅದಕ್ಕೆ ಹೋಗಿ ಪಾಸಾಗಿದೆ. ನೋಡಿ, ಇಲ್ಲಿ ಕಾಣ್ತಿರೋದಲ್ಲ, ಈ ಪೈಪಿನ ಮೂಲಕ ಇಲ್ಲಿ ಈ ಥರ ಈ ಗುಂಡಿಲಿ ಪ್ರತಿನಿತ್ಯ ಇಲ್ಲಿ ನಮಗೆ ಕೊಟ್ಟಿಗೆ ತೊಳೆದಿರೋ ಸಗಣಿ ನೀರು ಇದಕ್ಕೆ ಬಂದಿರುತ್ತೆ. ಇದನ್ನು ನಾವು ಏನು ಮಾಡ್ತೀವಿ ಅಂದರೆ, ಪ್ರತಿನಿತ್ಯ ನಾವು ಇದರಿಂದ ಈ ಅಡಿಕೆ ಗಿಡಕ್ಕೆ ಬುಡಕ್ಕೆ ಹಾಕ್ತೀವಿ. ಅಂದರೆ ಪ್ರತಿನಿತ್ಯ ಒಂದು 6, 7, 8 ಬಕೆಟ್ ಮೂಲಕ ನಾವು ಈ ತೋಟಕ್ಕೆ ಈ ಸಗಣಿ ನೀರನ್ನು ಸಪ್ಲೈ ಮಾಡ್ತೀವಿ. ನೋಡಿ, ಇದು ತುಂಬ ಈಜಿ. ಆ ಕೊಟ್ಟಿಗೆಯಿಂದ ಡೈರೆಕ್ಟು ಬಂದಿರುತ್ತೆ ಪೈಪು. ಅದರಿಂದ ನಾವು ಇಲ್ಲಿ ಹೊಂಡ ಹೊಡೆದು ಅದಕ್ಕೆ ನಾವು ಇಲ್ಲಿ ಸ್ಟಾಕ್ ಮಾಡ್ಕೊತೀವಿ. ಸ್ಟಾಕ್ ಮಾಡ್ಕೊಂಡ್ಮೇಲೆ ನಾವು ಬಕೆಟ್ ಮೂಲಕ ಇದನ್ನು ನಾವು ಅಡಿಕೆ ಗಿಡಕ್ಕೆ ಹಾಕ್ತೀವಿ. ನೋಡಿ, ಈ ಥರ ನಾವು ಅಡಿಕೆ ಗಿಡಕ್ಕೆ ಪ್ರತಿನಿತ್ಯ ನಾವು ಈ ಸಗಣಿ ನೀರನ್ನು ಹಾಕ್ತೀವಿ. ನೋಡ್ತಿರ್ಬೋದಲ್ಲ, ಇದೇ ಥರ ಎಲ್ಲ ನೀವು ರೈತರು ಈ ಥರ ನೀವು ಮಾಡ್ಕೋಬೋದು. ಮನೆ ಮುಂದ್ಗಡೆ ನಿಮಗೆ ಪೈಪು ಇದ್ದರೆ ಅದನ್ನು ನೀವು ನೀಟಾಗಿ ಮಾಡ್ಕೋಬೋದಾಗುತ್ತೆ. ನೋಡಿ, ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈ ಸಗಣಿ ನೀರು ಅಡಿಕೆ ಗಿಡಕ್ಕೆ ಎಷ್ಟೊಂದು ಮುಖ್ಯ ಅಂತ ಇದರ ಮೂಲಕ ನಿಮಗೆ ಗೊತ್ತಾಗುತ್ತೆ. ಇದು ನೋಡಿ, ಆದಷ್ಟು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.